ನೋಡ್ರಿ ವಿದ್ಯಾರ್ಥಿಗಳೇ, 84, 120 ಮತ್ತು 150ರ ಮಾಸ ಕಂಡು ಹಿಡಿಯರಿ ಅಂತ ಬಂತು ಅಂದ್ರೆ ನೀವು ಹೆಂಗೆ ಮಾಡ್ಬೇಕು? ಭಾಗ ಕರ್ಕೊಂಡು ಮಾಡಿ. ಆಮೇಲೆ 84, 120, 150ರ ಅನುಪಾತ ಕಂಡು ಹಿಡಿಯರಿ ಹಿಂಗೆ ಪ್ರಶ್ನೆ ಬಿದ್ದಾಗ ನೀವು ಏನು ಮಾಡ್ತೀರಿ ಅದನ್ನು ನಾನು ನಿಮಗೆ ತಿಳಿಸೋದನ್ನ ಲಕ್ಷ್ಕೊಂಡು ನೋಡ್ರಿ. ಇನ್ನು 84, 120, 156ರ ಮಾಸ ಅಂದ್ರೆ ಕೊಟ್ಟ 3 ಗುಂಪುಗಳಿಗೆ ಭಾಗ ಹೋಗತಕ್ಕಂಥ ಅಂಕೆಗಳಿಂದ ನೀವು ಅವಿಭಾಜ್ಯ ಅಂಕೆಗಳಿಂದ ಭಾಗಿಸ್ಬೇಕು. ಏನು 84ಕ್ಕೆ ಮತ್ತು 120ಕ್ಕೆ ಎಷ್ಟರಲ್ಲೇ ಭಾಗ ಹೋಗ್ಬೇಕದು ಅವಿಭಾಜ್ಯ ಅಂಕೆಗಳಾಗಿರ್ಬೇಕು. ಆಮೇಲೆ 3 ಗುಂಪುಗಳಿಗೆ ಭಾಗ ಹೋಗ್ತಾ ಇರ್ಬೇಕು. ಉದಾಹರಣೆಗೆ ನೋಡ್ರಿ ಲಕ್ಷ ಕೊಟ್ಟು 2ರಲ್ಲಿ 2 3ಕ್ಕೆ ಹೋಗ್ತದ. 2ರಲ್ಲಿ 2 4ಲೆ 2 2ಲೆ 2 6ಲೆ 12 ಪೂಜೆ 2 7ಲೆ 14 2 8ಲೆ 16 ಮತ್ತೆ 2ರಲ್ಲಿ 2 21ಲೆ 2 30ಲೆ 2 3ಲೆ 6 2 9ಲೆ 18. ಈಗ ನಿಮ್ಮ ಲಕ್ಷ ಕೊಟ್ಟು ನೋಡ್ರಿ 2ರಲ್ಲಿ ಇದು ಹೋಗ್ತದೆ, ಹೊಡಿಲಿಕ್ಕೆ ಬರೋದಿಲ್ಲ. ಯಾಕೆ? ಇದು ಹೋಗೋದಿಲ್ಲ, ಇದು ಹೋಗೋದಿಲ್ಲ. ಇನ್ನು 3ರಲ್ಲಿ ಇದು ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗ್ತದೆ. ನೋಡಿ 3 7ಲೆ 21, 3 10ಲೆ 30, 3 1ಲೆ 3, 3 3ಲೆ 9. ಇಲ್ಲಿ ಅವಿಭಾಜ್ಯ ಅಂಕೆಗಳು ಬಂದು ಇದು ಅವಿಭಾಜ್ಯ ಅಂಕೆ, ಇದು ನಿಮ್ಮದು ಮಸ ಮುಗೀತು. ಆದ್ದರಿಂದ ಮಸ ಬರೋಬ್ಬರಿ, ಆದ್ದರಿಂದ ಮಸ ಬರೋಬ್ಬರಿ, ಮಸ ಬರೋಬ್ಬರಿ ಏನು 2 ಗುಂಡ್ಲೆ 2 ಗುಂಡ್ಲೆ 3 ಬರೋಬ್ಬರಿ 2 2 4, 4 3ಲೆ 12 ಮಾಸ. ಮಾಸ ಎಷ್ಟು ಬಂತು? 12 ಬಂತು. ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದ್ರೆ ಏನು ಮಾಡಬೇಕು? ಮಾಸ ತೆಗಿಬೇಕು. ಇನ್ನೊಂದ್ರಿ ಇಲ್ಲಿ ಏನು ಕೇಳ್ತಾನವ? 84, 120, 120, 150ರ ಅನುಪಾತಗಳನ್ನು ಕಂಡು ಹಿಡಿಯಿರಿ ಅಂದ್ರೆ 84ರ ಅನುಪಾತ 7 ಅನುಪಾತ ಬರೋಬ್ಬರಿ. ಹೆಚ್ಚಿನ ಅಭ್ಯಾಸನ ಕಲಿತಿರ್ಬೇಕು ನೀವು. ಅನುಪಾತ ಬರೋಬ್ಬರಿ 7 ಅನುಪಾತ 10 ಅನುಪಾತ 13. ಇವು ಮುಂದೆ ಬಂದಾಗ ನೀವು ನಾ ತಿಳಿಸ್ಬೇಕಾಗಿತ್ತು. ನಿಮ್ಮ ನಾಲೆಜ್ ಕೇಳಿ. ಹೆಚ್ಚಿನ ಅಭ್ಯಾಸನ ಕಲಿತಿರ್ಬೇಕು. ಅನುಪಾತ ಕೇಳಂದ್ರೆ ಇವು ಬರೀರಿ. 84ರ ಅನುಪಾತ 7, 120ರ ಅನುಪಾತ 10, 156ರ ಅನುಪಾತ 13. ಮಸ ಬರೋಬ್ಬರಿ ಇವುಗಳ ಸಾಮಾನ್ಯ ಅಪವರ್ತನಗಳ ಗುಣಲಬ್ಧ ಮಸ ಇರುತ್ತದೆ. ಬಿಡಿ ಬಿಡಿಯಾಗಿ ಪಾಠಗಳ ಬಗ್ಗೆ ಅಭ್ಯಾಸದ ನಾಲೆಜ್ ಇರಬೇಕು. ಓಕೆ, ಭಾಗ ಕಾರ್ಯಕ್ರಮದಾಗ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತೀನಿ. ದೊಡ್ಡ ಅಂಕೆ ಯಾವುದು? 156. ಚಿಕ್ಕ ಅಂಕೆ ಯಾವುದು? 84. ಭಾಳ ಸರಳ ಇದು. ನೀವು ಭಾಗ ಕಾರ್ಯಕ್ರಮದಾಗೆ ಮಾಸ ಮಾಡೋದು ಕಲಿಯಿರಿ ನೀವು. ಯಾಕಂತ ದೊಡ್ಡ ಲೆಕ್ಕ ಇರ್ಲವು ನೋಡ್ರಿ. 84 1ಲೆ 84 ನೋಡಿ. 6 4 ಆದರೆ 2. ಆಮೇಲೆ 6 4 ಆದರೆ 2. 15 8 ಆದರೆ 7. ಆಮೇಲೆ ಇಲ್ಲಿ ಮತ್ತೆ ಭಾಜಕ ತಗೋರಿ. ಭಾಜಕ ಅಂದ್ರೆ ಏನು? ಇದನ್ನು ತಗೋರಿ. ಇದು ಭಾಜ್ಯ ಆಗ್ತದ, ಇದು ಶೇಷ ಏನಾಗ್ತದ? ಭಾಜಕ ಆಗ್ತದ. ಇದನ್ನು ತಿಳಿಸಿ ಹೇಳ್ತಾನ. 72 ಏನದ? ಶೇಷ ಆಯ್ತು. ಈಗ ನೀವು ಭಾಜ್ಯ ಮಾಡ್ಕೋಬೇಕು. 0 ಬರೋ ತನಕ ಭಾಜ್ಯ ಮಾಡ್ಕೋಬೇಕು. ಈ 84 ಇಲ್ಲಿ ಇಡ್ರಿ. ಇದು ಭಾಜಕವನ್ನ ಭಾಗಿಸೋತ್ ಬರ್ಬೇಕು ನೀವು. ಆಮೇಲೆ ಇದೊಂದು ಭಾಗಿಸ್ಬೇಕು ಮುಂದೆ. 72 1ಲೆ 72 ನೋಡಿ. 4ರಾಗ 2 ಆದ್ರೆ 2, 7ರಾಗ 1 ಆದ್ರೆ 8ರಾಗ 7 ಆದ್ರೆ 1. ಮತ್ತೆ ನೋಡ್ರಿ ಇದೇನಾಯ್ತು? ಶೇಷ ಆಯ್ತು. ಮುಂದಿನ ಭಾಜಕ ಇದು ನೋಡ್ರಿ. 72 12 6ಲೆ 72 ಭಾಗ ಹೋಯ್ತಲ್ಲ. ಯಾವ ಅಂಕಿದಿಂದ ಭಾಗ ಹೋಯ್ತು? 12ರಿಂದ ಹೋಯ್ತು. ಆದ್ರೆ ಇನ್ನೂ ಫೈನಲ್ ಆಗಿಲ್ಲ. ಇನ್ನ ಒಂದು ಅಂಕೆ ಅದ. ಆ 12ಅನ್ನು ಇಲ್ಲಿ ಹಚ್ಚ್ರಿ. ಇನ್ನೊಂದು ಅಂಕೆ ಯಾವ್ದು ಉಳ್ದೋ ತೆಗೀರಿ. ಅದನ್ನ 120 ಉಳ್ದದ. 120 ಇಡ್ರಿ. 12 10ಲೆ 120 ಬರೋಬ್ಬರಿ 0. ಆದ್ದರಿಂದ ಮಸ ಬರೋಬ್ಬರಿ, ಮಸ ಬರೋಬ್ಬರಿ ಎಷ್ಟು? ಎಲ್ಲ ಅಂಕಿದಿಂದ ಭಾಗವಾದ ಸಂಖ್ಯೆ ಯಾವುದು? 12. ಇಷ್ಟು ನೀವು ತಿಳ್ಕೊಂಡಿದ್ದ ಭಾಗಾಕಾರ ಕ್ರಮದಲ್ಲಿ ಮಸ
ಇದು ಸಾಮಾನ್ಯ ಅಪವರ್ತನಗಳ ಮೇಲೆ ಮಾಸ. ಇವುಗಳ ಕೊನೆ ಅಂಕೆಗಳಿಗೆ ಅನುಪಾತ ಎಂದು ಕರೆಯುತ್ತಾರೆ. ಅನುಪಾತ ಕಂಡುಹಿಡಿಯಿರಿ ಅಂದ್ರೆ ನೀವು ಮಾಸ ತೆಗಿಲಿಕ್ಕೆ ಕಲಿಬೇಕು. ಅನುಪಾತಗಳನ್ನು ಕಂಡುಹಿಡಿಯುವಾಗ ಈ ಪದ್ಧತಿ ಪ್ರಕಾರ ಮಾಸ ತೆಗಿಬಾರ್ದು. ಸಾಮಾನ್ಯ ಅಪವರ್ತನಗಳಿಂದ ಕನಿಷ್ಠ ರೂಪಕ್ಕೆ ಬಂದು ಉಳಿದಂತ ಲಾಸ್ಟ್ ಭಾಗಿಸಿಕೊಳ್ಳಲಾರದ ಅಂಕೆಗಳು ಆ ಸಂಖ್ಯೆಗಳ ಅನುಪಾತಗಳಾಗಿರುತ್ತವೆ. ಭಾಗಿಸಿಕೊಳ್ಳದ ಸಂಖ್ಯೆಗಳು ಅಂದ್ರೇನು? ಸಾಮಾನ್ಯ ಅಪವರ್ತನಗಳಿಂದ, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಿಕೊಳ್ಳಲಾರದ ಸಂಖ್ಯೆಗಳು ಅವೇನಂದ್ರೆ ಆಯಾ ಸಂಖ್ಯೆಗಳ ಅನುಪಾತಗಳಾಗಿರುತ್ತವೆ. ನೋಡ್ರಿ, 84 ಅನುಪಾತ 7, 120 ಅನುಪಾತ 10, 156 ಅನುಪಾತ 13 ಸಾಮಾನ್ಯ ಅಪವರ್ತನ ಗುಣಲಬ್ಧ ಮಾಸ. ಭಾಗಿಸಲ್ಪಟ್ಟುವ ಗರಿಷ್ಠ ಸಂಖ್ಯೆ ಅಂದರೆ ಮಾಸ. ಆಮೇಲೆ ಅವುಗಳ ಅನುಪಾತಗಳು ಅಂದ್ರೆ ಈ 84 ಅನುಪಾತ 7, 120 ಅನುಪಾತ 10, 156 ಅನುಪಾತ 13. ಚಂದ ಮುಂದಿನ ಗಡಿ ದೊಡ್ಡ ಭಾಗ ಇವು ಬರ್ತಾವ, ಮಾಸ ಬರ್ತಾವ. ಭಾಗ ಕಾರ್ಯಕ್ರಮದಾಗ ಮಾಡ್ರಿ.